ರಾಜ್ಯ ವಿಧಾನಮಂಡಲ ಅಧಿವೇಶನ ಇವತ್ತಿನಿಂದ ಕಾವೇರಲಿದೆ. ನಿನ್ನೆ ರಾಜ್ಯಪಾಲರ ಭಾಷಣ, ಅಗಲಿದ ನಾಯಕರಿಗೆ ಸಂತಾಪ ಸೂಚಿಸಲಾಯಿತು. ಇವತ್ತಿನಿಂದ ಸದನ ಕಾವೇರ್ತಾ ಇದೆ. ಈ ಬಾರಿ ವಿಪಕ್ಷ ನಾಯಕ ಇಲ್ಲದೇ ಅಧಿವೇಶನ ಆರಂಭ ಆಯಿತು. ಬಿಜೆಪಿಯಲ್ಲಿ ಆಯ್ಕೆಯ ಪ್ರಕ್ರಿಯೆ ದಿನೇ ದಿನೇ ವಿಳಂಬ ಆಗ್ತಾ ಇದೆ. ಜುಲೈ 7ಕ್ಕೆ ಅಂದರೆ ಶುಕ್ರವಾರ ಸಿಎಂ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ. ಆದರೆ ಬಜೆಟ್ ಲೆಕ್ಕಾಚಾರ ಅಷ್ಟು ಸುಲಭವಲ್ಲ. ಏಕೆಂದರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಾಲು ಸಾಲು ಸವಾಲುಗಳು ಸಾಕಷ್ಟಿದ್ದಾವೆ. ಮೊದಲು ಕೊಟ್ಟಿರುವಂಥ 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರಬೇಕಾದಂಥ ಅನಿವಾರ್ಯತೆ ಇದೆ. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲಿಕ್ಕೆ ಬಿಜೆಪಿ ಜೆಡಿಎಸ್ ಸನ್ನದ್ಧವಾಗಿದೆ. ಬಿಜೆಪಿಯಲ್ಲಿ ವಿಪಕ್ಷ ನಾಯಕ ಯಾರು ಅನ್ನುವಂಥದ್ದೇ ಪ್ರಶ್ನೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಇಂದು ಬೆಳಗ್ಗೆ 11 ಗಂಟೆಗೆ ರಾಜ್ಯಕ್ಕೆ ಕೇಂದ್ರದ ವೀಕ್ಷಕರ ತಂಡ ಆಗಮಿಸ್ತಾ ಇದೆ. ಮನ್ಸುಖ್ ಮಾಂಡವೀಯ, ವಿನೋದ್ ತಾವಡೆ ಆಗಮಿಸಲಿದ್ದು ಶಾಸಕರ ಜೊತೆ ಚರ್ಚಿಸಿ ಅಭಿಪ್ರಾಯವನ್ನು ಸಂಗ್ರಹಿಸಲಿದ್ದಾರೆ. ನಾಳೆ ಬೆಳಗ್ಗೆ ಕಲಾಪಕ್ಕೂ ಮುನ್ನ ವಿಪಕ್ಷ ನಾಯಕನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಧಿಕೃತ ವಿಪಕ್ಷ ನಾಯಕ ಇಲ್ಲದೆ ಇದ್ರೂ ಕೂಡ ಕಾಂಗ್ರೆಸ್ ಗ್ಯಾರಂಟಿಗಳ ವಿರುದ್ಧ ಇಂದು ಬಿಜೆಪಿ ಬೀದಿಗಿಳಿತಾ ಇದೆ. ವಿಧಾನಸಭೆ ಅಧಿವೇಶನದ ಸಂದರ್ಭದಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ ನಡೆಸಲಿದೆ. ಮಾಜಿ ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ. ಸದನದ ಒಳಗಡೆ ಬಿಜೆಪಿ ಶಾಸಕರಿಂದ ಧರಣಿ ನಡೆಸಲಾಗುತ್ತೆ. ಸದನದ ಹೊರಗಡೆ ಯಡಿಯೂರಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತೆ. ಬೆಳಗ್ಗೆ 10:30ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಲಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಮಾಜಿ ಸಿಎಂ ಸದಾನಗೌಡ, ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ, ಮಾಜಿ ಸಚಿವ ಗೋವಿಂದ ಕಾರಜೋಳ ಸೇರಿದಂತೆ ಮಾಜಿ ಸಚಿವರು, ಮಾಜಿ ಶಾಸಕರುಗಳು ಭಾಗಿಯಾಗ್ತಾ ಇದ್ದಾರೆ. ಬಿಜೆಪಿಯವರು ಗ್ಯಾರಂಟಿ ಅನುಷ್ಠಾನದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರುವಂತಹ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿಯವರು ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಒಳ್ಳೆಯದಾಗಲಿ. ಅವರು ಪ್ರತಿಭಟನೆ ಹೆಸರಿನಲ್ಲಿ ನಮಗೆ ಪ್ರಚಾರ ನೀಡ್ತಾ ಇದ್ದಾರೆ. ನಾವು ಹೇಗೆ ಜನಪರ ಯೋಜನೆ ಮಾಡ್ತಾ ಇದ್ದೇವೆ ಅಂತ ಜನರಿಗೆ ತಿಳಿಸ್ತಾ ಇದ್ದಾರೆ ಅಂತ ಹೇಳಿದರು. ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಅಭಿನಂದಿಸ್ತೇನೆ. ಅವರು ಪ್ರತಿಭಟನೆ ಮಾಡೋದು ಭಾಳ ಒಳ್ಳೆಯದು. ನಮಗೆ ಒಳ್ಳೆಯ ಪ್ರಚಾರ ಕೊಡ್ತಾ ಇದ್ದಾರೆ. ನಮ್ಮ ಸ್ಕೀಮ್ಸು ನಾವು ಜನರಿಗೋಸ್ಕರ ಏನು ಸಹಾಯ ಮಾಡ್ತಾ ಇದ್ದೀವಿ ಅಂತ ಜನರಿಗೆ ತಿಳಿಸ್ತಾ ಇದ್ದಾರೆ. ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಅಭಿನಂದಿಸ್ತೇನೆ. ಅವರು ಪ್ರತಿಭಟನೆ ಮಾಡೋದು ಭಾಳ ಒಳ್ಳೆಯದು. ನಮಗೆ ಒಳ್ಳೆಯ ಪ್ರಚಾರ ಕೊಡ್ತಾರೆ. ಅನ್ನಭಾಗ್ಯ ಅಕ್ಕಿ ಕೊಡುವ ವಿಚಾರದಲ್ಲಿ ಕೇಂದ್ರವನ್ನ ಹೊಣೆ ಮಾಡ್ತಾ ಇರುವಂತಹ ಕಾಂಗ್ರೆಸ್ ವಿಚಾರ ಸಂಬಂಧ ಹಾಸನದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವು ಕೊಟ್ಟ ಭರವಸೆಗಳನ್ನ ನಾವೇ ಈಡೇರಿಸಬೇಕು. ರೈತರ ಸಾಲಮನ್ನಾ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಅನುದಾನ ಕೊಡಿ ರೈತರ ಸಾಲಮನ್ನಾ ಮಾಡಬೇಕು ಅಂತ ಕೇಂದ್ರವನ್ನ ಕೇಳಲಿಲ್ಲ. ಈ ರೀತಿ ಹೇಳುವ ಮೂಲಕ ಪರೋಕ್ಷವಾಗಿ ಗ್ಯಾರಂಟಿಗಳನ್ನ ರಾಜ್ಯವೇ ಈಡೇರಿಸಬೇಕು ಅಂತ ಹೇಳಿದ್ರು. ಈಗ ಕುಮಾರಸ್ವಾಮಿ ಅವರು ಏನು ಕೊಡ್ತಾರೆ ಭರವಸೆನ, ಅದು ಕುಮಾರಸ್ವಾಮಿ ಅವರೇ ಈಡೇರಿಸಬೇಕು. ನಾವು ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಅವತ್ತಿನ ದಿವಸ ರೈತರ ಸಾಲ ಮನ್ನಾ ಮಾಡ್ತೀವಿ ಅನ್ನೋಂಥ ಕುಮಾರಸ್ವಾಮಿ ಅವರು ಅವತ್ತಿನ ದಿವಸ ನಾವು ಸೆಂಟ್ರಲ್ ಏಡ್ಗೆ ಹೋಗಲಿಲ್ಲ. ನಾವು ಸೆಂಟ್ರಲಿಂದ ನಮಗೆ ಒಂದು ಸ್ವಲ್ಪ ಅನುದಾನ ಕೊಡಿ, ನಾವು ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಹೋಗಿ ಕೇಳಿದಂಥ ಕುಮಾರಸ್ವಾಮಿ ಅವರಲ್ಲ ಅವತ್ತು. ಹಾಗೆ ಅವರವರ ಭರವಸೆ ಅವರವರೇ ಈಡೇರಿಸಬೇಕು. ಈಗ ಕುಮಾರಸ್ವಾಮಿ ಅವರು ಏನು ಕೊಡ್ತಾರೆ ಭರವಸೆನ, ಅದು ಇದೇ ವೇಳೆ ಲೋಕಸಭೆ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಚರ್ಚೆ ವಿಚಾರ ಕುರಿತು ಪ್ರಜ್ವಲ್ ರೇವಣ್ಣ ಮಾತನಾಡಿ, ಅದು ಹೈಕಮಾಂಡ್ಗೆ ಬಿಟ್ಟ ವಿಚಾರ, ನಾವ್ಯಾರು ತೀರ್ಮಾನ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಡಿರುವಂತಹ ಲಂಚದ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಕುಮಾರಸ್ವಾಮಿ ಅವರದ್ದು ಶುದ್ಧ ಸುಳ್ಳು ಹಾಗೂ ಹಾಸ್ಯಾಸ್ಪದ ಆರೋಪ. ಅವರು ಇಷ್ಟು ಬೇಗ ಮೈಪರಿಚಿಕೊಳ್ಳುವಂಥದ್ದು ಬೇಡ. ತಮ್ಮ ಆರೋಪಕ್ಕೆ ಸಾಕ್ಷ್ಯಾಧಾರಗಳನ್ನು ನೀಡಲಿ ಅಂತ ಸವಾಲನ್ನು ಹಾಕಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂಥ ಮಾಜಿ ಸಿಎಂ ಎಚ್ಡಿಕೆ, ನಾನು ಭ್ರಷ್ಟಾಚಾರದ ಬಗ್ಗೆ ಸುಮ್ಮನೆ ಮಾತನಾಡಲ್ಲ, ನನ್ನ ಬಳಿ ದಾಖಲೆಗಳಿದ್ದಾವೆ. ಸರ್ಕಾರದ ಸಚಿವರು ದಾಖಲೆ ಇಟ್ಟು ಮಾತನಾಡಿ ಅಂತ ಹೇಳಿದ್ದಾರೆ. ಸುಮ್ಮನೆ ನನ್ನನ್ನು ಕೆಣಕಬೇಡಿ. ಸಭಾಧ್ಯಕ್ಷರ ಮುಂದೆ ದಾಖಲೆ ಇಡಲಿಕ್ಕೆ ಸಿದ್ಧನಾಗಿದ್ದೇನೆ. ದಾಖಲೆ ಕೊಟ್ಟ ಬಳಿಕ ಸಚಿವರು ನಿದ್ರೆಗೆಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಒಬ್ಬರು ಶಾಸಕರು ಪತ್ರ ಕೊಟ್ಟರೆ ಆ ಮುಖ್ಯಮಂತ್ರಿ ಹಿಂದೆ ಓಡಾಡ್ತಕ್ಕಂಥವ್ರು ಬರೀ ಪತ್ರ ತಂದ್ರೆ ಆಗಲ್ಲ. ಶಾಸಕರು ಶಿಫಾರಸ್ ಪತ್ರ 30 ಲಕ್ಷ ದುಡ್ಡು ತಂದರೆ ಕೆಲಸ ಆಗುತ್ತೆ ಅಂತ ಹೇಳ್ತಾನೆ ಮುಖ್ಯಮಂತ್ರಿ ಕಚೇರಿ ಒಳಗೆ, ಕೃಷ್ಣಾದೊಳಗೆ. ಇದು ನಡೀತಾ ಇರೋದು. ಕಾಂಗ್ರೆಸ್ ನಾಯಕರಿಗೆ ಇದೇನು ಗೊತ್ತಿಲ್ವಾ? ಆ ನಾಯಕರುಗಳಿಗೆ ಸಾಕ್ಷಿ ಇಡಿ ಅಂದರೆ ದುಡ್ಡು ಕೊಟ್ಟನ್ನು ಸಾಕ್ಷಿ ಕೊಡ್ತಾನ? ಅವ್ನಿಗೆ ಕೆಲಸ ಆಗಬೇಕಲ್ಲಪ್ಪ. ತಹಶೀಲ್ದಾರ್ ಅಂತ ಹೇಳಿ ಅವ್ನು 3 ಕೋಟಿ ಕೊಟ್ಟು ಬಂದಲ್ಲ, ಹಿಂದೆ 3 ಕೋಟಿ ಕೊಟ್ಟು ಬಂದ ಹಿಂದಿನ ಸರ್ಕಾರದಲ್ಲಿ. ಇದು ನಿರಂತರವಾಗಿ ನಡ್ಕೊಂಡು ಕೂತಿದೆ. ಇವತ್ತು ಈ 2 ರಾಷ್ಟ್ರೀಯ ಪಕ್ಷಗಳಿಗೆ ತಪ್ಪು ತಿಳ್ಕೋಬೇಡಿ. ಇದೊಂದು ರೀತಿ ಈಸ್ಟ್ ಇಂಡಿಯಾ ಕಂಪನಿಗಳಿದ್ದಂಗೆ ಇವು. ಕೂಲಿಗೆಡಿಸಿರೋರು ನೀವು. ಬ್ರ್ಯಾಂಡ್ ಬೆಂಗಳೂರನ್ನ ಹಾಳು ಮಾಡಿದವರು ನೀವು. ಕೆರೆ ಕಟ್ಟೆ ನುಂಗದವ್ರು ನೀವು. ಈಗ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಾ?
ಈಗ ಮೊದಲನೇ ಬಾರಿಗೆ ಕಮರ್ಷಿಯಲ್ ಟ್ಯಾಕ್ಸಲ್ಲೂ ಈ ಸಿಂಡಿಕೇಟ್ ವ್ಯವಸ್ಥೆ ಪ್ರಾರಂಭ ಮಾಡಿದ್ದಾರೆ. ಈಗ ಸೈನ್ಗೆ ರೆಡಿಯಾಗಿ ನಿಂತಿದೆ ಈಗ ಕಮಿಷನ್ ಟೇಬಲ್ ಮೇಲೆ. ಇದು ಭ್ರಷ್ಟಾಚಾರ ನಿಲ್ಲಿಸೋದು, ಭ್ರಷ್ಟಾಚಾರವನ್ನು ಇಲಾಖಾವಾರು ಎಕ್ಸ್ಪ್ಯಾನ್ಷನ್ ನಡೀತಾ ಇದೆ. ಮೊನ್ನೆ ಒಬ್ಬರು ಶಾಸಕರು ಪತ್ರ ಕೊಟ್ಟರೆ ಆ ಮುಖ್ಯಮಂತ್ರಿ ಹಿಂದೆ ಓಡಾಡ್ತಕ್ಕಂಥ. ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ನಿವಾರಣೆ ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ಸಭೆಯನ್ನು ಮಾಡಿದರು. ಸಭೆಯಲ್ಲಿ ಬೆಂಗಳೂರಿನಲ್ಲಿ ಸುರಂಗ ರಸ್ತೆ ಹಾಗೂ ಫ್ಲೈಓವರ್ ನಿರ್ಮಾಣ ವಿಚಾರವಾಗಿ ಅಂತಾರಾಷ್ಟ್ರೀಯ ಸಂಸ್ಥೆಯು ತಮ್ಮ ವಿಷಯ ಮಂಡಿಸಿತು. ಬಳಿಕ ಮಾತನಾಡಿದಂಥ ಡಿಸಿಎಂ ಡಿಕೆಶಿ, ಸುರಂಗ ರಸ್ತೆ ಹಾಗೂ ಫ್ಲೈಓವರ್ ನಿರ್ಮಾಣ ವಿಚಾರವಾಗಿ ಸಭೆಯನ್ನು ನಡೆಸಿದ್ದೇವೆ. ಶಾಸಕರು ಸಚಿವರ ಅಭಿಪ್ರಾಯವನ್ನು ಪಡೆಯಲಾಗಿದೆ. ಈ ವಿಚಾರವಾಗಿ ನಮ್ಮ ಸಚಿವ ಸಂಪುಟ ಸಹೋದ್ಯೋಗಿಗಳ ಜೊತೆ ಚರ್ಚೆಯನ್ನು ಮಾಡ್ತೇವೆ ಅಂತ ಹೇಳಿದರು. ಬೆಂಗಳೂರು ನಗರದ ಟ್ರಾಫಿಕ್ ಕಂಡೀಷನ್ ಬಗ್ಗೆ ಒಂದು ಪ್ರೆಸೆಂಟೇಷನ್ ಇತ್ತು. ಒಂದು ಇಂಟರ್ನ್ಯಾಷನಲ್ ಸಂಸ್ಥೆಯವರು ಇರೋದು ಟರ್ನಲ್ ಮಾಡೋ ವಿಚಾರ, ಫ್ಲೈಓವರ್ ಮಾಡೋ ವಿಚಾರ ಎಲ್ಲ ಕೂಡ ಕೆಲವು ಪ್ರೆಸೆಂಟೇಷನ್ ಮಾಡ್ತಾರೆ. ಅದಕ್ಕೆ MLAsಗೆ ಮಂತ್ರಿಗಳಿಗೆ ಅವರ ಅಭಿಪ್ರಾಯ ಕೇಳೋಕ್ಕೆ ನಾನು ಕರೆಸಿದ್ದೆ. ಅವ್ರಿಗೆ ಪ್ರೆಸೆಂಟೇಷನ್ ತೋರಿಸಿದ್ರು. ಪ್ರದೀಪ್ ಈಶ್ವರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಚಿವ ಸುಧಾಕರ್ ಪ್ರತಿಕ್ರಿಯೆಯನ್ನು ಕೊಟ್ಟರು. ಸುಳ್ಳನ್ನೇ ಮನೆ ದೇವರು ಮಾಡಿಕೊಂಡಿದ್ದಾರೆ. ಸಿನಿಮಾ ಡೈಲಾಗ್ಗಳನ್ನು ಹೇಳಿಕೊಂಡು ಪ್ರತಿ ಸಾರಿ ಜನರನ್ನ ಯಾಮಾರಿಸಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಜನ ಬುದ್ಧಿ ಕಲಿತಾ ಇದ್ದಾರೆ, ಮುಂದಿನ ಬಾರಿ ಇನ್ನಷ್ಟು ಕಲಿಸಲಿದ್ದಾರೆ ಅಂತ ಪ್ರದೀಪ್ ಈಶ್ವರ್ ವಿರುದ್ಧ ಸುಧಾಕರ್ ಕುಟುಕಿದರು. ಪ್ರಚಾರದಿಂದ ಗೆದ್ದಾದ್ಮೇಲೆ ಬಹುಶಃ ಗೆದ್ದಾದ್ಮೇಲಾದ್ರೂ ಈ ಕ್ಷೇತ್ರದ ಜನರ ಪರವಾಗಿ ಅಭಿವೃದ್ಧಿ ಕಡೆ ಲಕ್ಷ್ಯ ಕೊಡ್ತಾರೆ ಅಂತ ನಾನು ಭಾವಿಸಿದ್ದೆ. ಆದರೆ ಸುಳ್ಳೆ ಮನೆ ದೇವರು ಅನ್ನೋ ಥರ ಅವರಿಗೆ ಇವತ್ತು ನಿವೇಶನಗಳ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಎಲ್ಲ ಸಿನಿಮಾ ಡೈಲಾಗ್ಗಳು ಹೊಡ್ಕೊಂಡು ಹೋಗ್ಬಿಟ್ರೆ ರಾಜಕಾರಣ ಆಗೋಗುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಒಂದ್ಸಲಿ ಯಾಮಾರ್ಬೋದು, ಎಲ್ಲರೂ ಯಾಮಾರ್ಬೋದು. ಎಲ್ಲ ಸಂದರ್ಭದಲ್ಲೂ ಎಲ್ಲರೂ ಕೂಡ ಯಾಮಾರಕ್ಕಾಗಲ್ಲ, ಪ್ರತಿ ಸಲ ಯಾಮಾರಕ್ಕಾಗಲ್ಲ. ಈಗಲೇ ರಾಜ್ಯದಲ್ಲಿ ಮುಂಗಾರು ಚುರುಕುಗೊಂಡಿದೆ. ರಾಜ್ಯದ ಹಲವೆಡೆ ಮಳೆ ಆಗ್ತಾ ಇದ್ದು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಶಿವಮೊಗ್ಗ, ಕೊಪ್ಪಳ, ವಿಜಯನಗರ, ಗದಗ, ಕೊಡಗು, ಬೆಂಗಳೂರಿನಲ್ಲಿ ಮಳೆ ಆಗ್ತಾ ಇದೆ. ಮಂಗಳೂರಿನಲ್ಲಿ ಹಲವೆಡೆ ಮನೆಗಳಿಗೆ ಕೃತಕ ಪ್ರವಾಹ ನುಗ್ಗಿತ್ತು. ಪಂಪ್ವೆಲ್ ಫ್ಲೈಓವರ್ಗಳ ಕೆಳಭಾಗದಲ್ಲಿ ಸುಮಾರು 3 ರಿಂದ 4 ಅಡಿಯಷ್ಟು ನೀರು ನಿಂತಿದ್ದರಿಂದ ಸಂಚಾರ ನಿರ್ಬಂಧಿಸಲಾಗಿದೆ. ಇನ್ನು ರಾಜ್ಯದಲ್ಲಿ ಮುಂದಿನ 4 ದಿನ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಸೇರಿದಂತೆ 6 ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವಂತೆ ನಿರೀಕ್ಷೆ ಇದ್ದು ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಜುಲೈ ತಿಂಗಳು ಬಂದರೂ ಕೂಡ ವರ್ಣನ ಮುನಿಸು ಸರಿದಿಲ್ಲ. ಬಾಗಲಕೋಟೆಯ 3 ನದಿಗಳು ಬತ್ತಿ, ಕೆರೆಕಟ್ಟೆ, ಬಾವಿ, ನದಿಗಳು ಬರಿದಾಗಿದ್ದಾವೆ. ಜಿಲ್ಲೆಯಾದ್ಯಂತ ಅಂತರ್ಜಲ ಕುಸಿತ ಹಿನ್ನೆಲೆಯಲ್ಲಿ ರೈತರು ಆತಂಕದಲ್ಲಿದ್ದಾರೆ. 2019 ರಿಂದ 2022 ಜುಲೈ ತಿಂಗಳಲ್ಲಿ ಪ್ರವಾಹದಿಂದ ನಲುಗಿದ್ದಂಥ ಜಿಲ್ಲೆ ಈ ವರ್ಷ ಮಳೆ ಇಲ್ಲದೆ ನದಿಗಳು ಖಾಲಿಯಾಗಿ ಕುಡಿಯುವಂಥ ನೀರಿಗೋಸ್ಕರ ಹಾಹಾಕಾರ ಉಂಟಾಗಿದೆ. ಕೃಷ್ಣೆ, ಮಲಪ್ರಭಾ, ಘಟಪ್ರಭಾ ನದಿ ಒಡಲು ಬರಿದಾಗಿದ್ದು 7 ಗ್ರಾಮಗಳಲ್ಲಿ ಟ್ಯಾಂಕರ್ ಮೂಲಕ ನೀರನ್ನು ಪೂರೈಸಲಾಗ್ತಾ ಇದೆ. ನದಿಯಲ್ಲಿ ನೀರಿಲ್ಲದೆ ಜನ ಜಾನುವಾರುಗಳಿಗೂ ಕೂಡ ಕುಡಿಯುವ ನೀರಿನ ಅಭಾವ ಉಂಟಾಗಿದೆ. ಮಳೆ ಬಾರದೇ ಇದ್ರೂ ಕೂಡ ರೈತರು ಮಾತ್ರ ಅಪಾರ ಪ್ರಮಾಣದಲ್ಲಿ ಹೆಸರು, ಸೂರ್ಯಕಾಂತಿಯನ್ನು ಬೆಳೀತಾ ಇದ್ದಾರೆ. ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಭೀಮನಕಟ್ಟೆ ತೂಗು ಸೇತುವೆ ನಿರ್ವಹಣೆ ಇಲ್ಲದೆ ಸುರುಕ್ತಾ ಇದೆ. ಮಾಲತಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ಭೀಮನಕಟ್ಟೆ ಹಾಗೂ ಸೌಳಿ ಮಧ್ಯವಿರುವಂಥ ತೂಗು ಸೇತುವೆ 2006ರಲ್ಲಿ ನಿರ್ಮಾಣಗೊಂಡಿತ್ತು. ಆದರೆ ನಿರ್ವಹಣೆ ಇಲ್ಲದೆ ಯಮಸ್ವರೂಪಿಯಾಗಿ ನಿಂತಿದೆ. BSY ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ನಿರ್ಮಾಣಗೊಂಡಂಥ ತೂಗು ಸೇತುವೆ ತುಕ್ಕು ಹಿಡಿದಿದ್ದು ಜನರು ಜೀವ ಭಯದಲ್ಲಿ ಓಡಾಡ್ತಿದ್ದಾರೆ. ಇನ್ನು ನಿರ್ವಹಣೆಗೆ 5 ಲಕ್ಷ ಹಣ ಮೀಸಲಿಟ್ಟರೂ ಕೂಡ ಜಿಲ್ಲಾಡಳಿತ ಮಾತ್ರ ಮುಂದೆ ಬರ್ತಾ ಇಲ್ಲ. 900ಕ್ಕೂ ಹೆಚ್ಚು ಮನೆಗಳಿಗೆ ಸಂಪರ್ಕ ಕಲ್ಪಿಸುವಂಥ ಈ ತೂಗು ಸೇತುವೆ ನಿರ್ವಹಣೆ ಇಲ್ಲದೆ ಗ್ರಾಮಸ್ಥರು 10 ಕಿಲೋಮೀಟರ್ ಸುತ್ತಿ ಬಳಸಿ ಬರುವಂತಾಗಿದೆ. ಈ ಬಗ್ಗೆ ಹಲವು ಬಾರಿ ನಾಯಕರಿಗೆ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಹಾರಾಷ್ಟ್ರದಿಂದ ನೀರು ಹರಿಬಿಟ್ಟಂತ ಹಿನ್ನೆಲೆಯಲ್ಲಿ ಬಾಗಲಕೋಟೆಯ ರಾಭಕವಿ ಪಟ್ಟಣ, ರಾಂಪುರ ವ್ಯಾಪ್ತಿ ಕೃಷ್ಣಾ ನದಿಗೆ ನೀರು ಹರಿದು ಬರ್ತಾ ಇದೆ. ನೀರು ಖಾಲಿಯಾಗಿ ನದಿ ಬರಡು ಭೂಮಿ ಅಂತಾಗಿತ್ತು. ಇದರಿಂದ ಜನರಿಗೆ, ಜಾನುವಾರುಗಳಿಗೆ ಕುಡಿಲಿಕ್ಕೆ ನೀರಿಲ್ಲದೆ, ಕೃಷಿಗೆ ನೀರಿಲ್ಲದೆ ಹಾಹಾಕಾರ ಉಂಟಾಗಿತ್ತು. ಇದೇ ಸಮಯದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು ಜನರ ಮುಖದಲ್ಲಿ ಹರ್ಷವನ್ನು ತುಂಬಿದೆ. ಟೊಮ್ಯಾಟೊ ರೇಟು ಗಗನಕ್ಕೇರಿದೆ. ಕೊಪ್ಪಳದ ತರಕಾರಿ ಮಾರುಕಟ್ಟೆಯಲ್ಲಿ ದಾಖಲೆಗೆ ಮಾರಾಟವಾಗಿದೆ. ಒಂದು ಬಾಕ್ಸ್ ಟೊಮ್ಯಾಟೊ ಬೆಲೆ 2,900 ರೂಪಾಯಿಗೆ ಮಾರಾಟವಾಗಿದೆ.
ಕಳೆದೊಂದು ವಾರದಿಂದ ದುಬಾರಿಯಾಗಿ ಟೊಮೊಟೊ ಮಾರಾಟವಾಗ್ತಾ ಇದ್ದು, ಕೆಲ ದಿನಗಳ ಹಿಂದೆ 40ರಿಂದ 50 ರೂಪಾಯಿಗೆ ಮಾರಾಟವಾಗ್ತಾ ಇದ್ದಂಥ ಟೊಮ್ಯಾಟೊ ಈಗ 2,900 ರೂಪಾಯಿವರೆಗೂ ಕೂಡ ಮಾರಾಟವಾಗಿದೆ. ರೈತರ ಬಳಿಯಲ್ಲಿ ಟೊಮ್ಯಾಟೊ ಇಲ್ಲದ ಹಿನ್ನೆಲೆಯಲ್ಲಿ ದಾಖಲೆ ಬೆಲೆಯಲ್ಲಿ ಮಾರಾಟವಾಗ್ತಾ ಇದೆ. ಅಲ್ಲದೆ ಗ್ರಾಹಕರಿಗೆ 150ರಿಂದ 200 ರೂಪಾಯಿವರೆಗೂ ಕೂಡ ಮಾರಾಟ ಮಾಡಲಾಗ್ತಾ ಇದೆ. ಎಲ್ಟಿ ಅಂಗಡಿಗೆ ವಿಷಯಪ್ಪ ನಾಯಕ್ ಅವರ ಅಂಗಡಿಯನ್ನು ಬಿಟ್ಟಿದ್ದೆ 2,900 ರೂಪಾಯಿ. ಕ್ರಷರ್ ಕಲ್ಲು ಕ್ವಾರಿಯಲ್ಲಿ ಸ್ಫೋಟವಾಗಿ ಬಾಲಕಾರ್ಮಿಕ ಸಾವನ್ನಪ್ಪಿರುವಂಥ ಘಟನೆ ಬಾಗಲಕೋಟೆಯ ನರೇನೂರ ಗ್ರಾಮದಲ್ಲಿ ನಡೆದಿದೆ. ಕ್ವಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ 17 ವರ್ಷದ ಬಾಲಕನಿಗೆ ಸ್ಫೋಟದ ವೇಳೆ ಕಲ್ಲು ಬಡಿದು ಬಾಲಕಾರ್ಮಿಕ ರಮೇಶ ನಂದ್ಯಾಳ ಸಾವನ್ನಪ್ಪಿದ್ದು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. 17 ವರ್ಷದ ಬಾಲಕನಾದರೂ ಕೂಡ ಎಫ್ಐಆರ್ನಲ್ಲಿ 19 ವರ್ಷ ಅಂತ ಉಲ್ಲೇಖವಾಗಿದ್ದು, ಕ್ರಷರ್ ಮಾಲೀಕ ಮಲ್ಲಪ್ಪ ಪೂಜಾರಿ ವಿರುದ್ಧ ದೂರು ದಾಖಲಾಗಿದೆ. ಜೂನ್ 29ರಂದು ನಡೆದಿರುವಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಆದರೆ ಚೈಲ್ಡ್ ಲೇಬರ್ ಆಕ್ಟ್ ಅಡಿ ಕೇಸ್ ದಾಖಲಾಗಿಲ್ಲ.